ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಶಿವಾನಿ. ಮೊದಲಿಗೆ ಮುಖ್ಯಾಂಶಗಳು. ಅಂಗಾರಿಕ ಸಂಕಷ್ಟ ಚತುರ್ಥಿ ನಿಮಿತ್ತ ಸಿದ್ಧಿವಿನಾಯಕ ರೆಜೆಂತಲ್ ವಿಶೇಷ ಪೂಜಾ. ಭಕ್ತರು ನಡೆದುಕೊಂಡು ಬಂದು ಪೂಜೆ ಸಲ್ಲಿಸಿದರು. ಪ್ರತಿ ತಿಂಗಳು 3 ಜಿಲ್ಲೆಗಳಲ್ಲಿ ವಕ್ಫ್ ಅದಾಲತ್ ನಡೆಸಲಾಗುವುದು ಎಂದು ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಅಲ್ಪಸಂಖ್ಯಾತರ ಕುಂದುಕೊರತೆ ಆಲಿಸಿದರು. ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ. 29ಕ್ಕೆ ವಿಶೇಷ ಸ್ಥಾನಮಾನಕ್ಕಾಗಿ ಮತ್ತೆ ಹೋರಾಟ. ಹಸಿರು ಪ್ರತಿಷ್ಠಾನದ ಹೋರಾಟಕ್ಕೆ ಪ್ರತ್ಯುತ್ತರ. ಡಾಕ್ಟರ್ ಬಸವಲಿಂಗ ಪಟ್ಟದೇವರವರ ನೇತೃತ್ವದಲ್ಲಿ ಸಭೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಸ್ವಾತಂತ್ರ್ಯ ಸಂಘಟನೆ LKG ಮತ್ತು UKGಯನ್ನು ರದ್ದುಪಡಿಸಲು ಅನಿರ್ದಿಷ್ಟ ಅವಧಿ ಮುಷ್ಕರ. ಲಕ್ಷ್ಮೀ ದಂಡಿ ತಾಲೂಕಿನ ಚೌಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಸಂಪರ್ಕ ಒದಗಿಸಲು ವಿಶ್ವಕರ್ಮ ಸಮಾಜದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಬೀದರ್ನ ಬಸವತತ್ವ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ವೈಜನಾಥ್ ಕಮಠಾಣೆಯವರಿಗೆ ಬಸವ ಪುರಸ್ಕಾರ ಪ್ರದಾನ ಮಾಡಿದರು. ಲೋಕ ಕಲ್ಯಾಣಕ್ಕಾಗಿ ಸೈಕಲ್ ಯಾತ್ರೆ. ಬೀದರ್ ನಗರಕ್ಕೆ ಆಗಮಿಸಿದ ಶಿವಾನಂದ ಅವರು 12 ಜ್ಯೋತಿರ್ಲಿಂಗ ಯಾತ್ರೆ ಮಾಡುತ್ತಿದ್ದಾರೆ. ಸುದ್ದಿಯ ವಿವರಗಳು. ಪಕ್ಕದ ತೆಲಂಗಾಣ ರಾಜ್ಯದ ಜೈರಾಬಾದ್ ಮಂಡಲ ತಾಲೂಕು ವ್ಯಾಪ್ತಿಯಲ್ಲಿನ ರೆಜೆಂತಲ್ನಲ್ಲಿ ಸಂಕಷ್ಟ ಚತುರ್ಥಿ ಅಂಗವಾಗಿ ಬೀದರ್, ಕಲಬುರಗಿ ಪಕ್ಕದ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯದ ಭಕ್ತಾದಿಗಳು ಸಾಗರಲೋಪಾದಿಯಲ್ಲಿ ಹರಿದು ಬಂದಿತ್ತು. ಬೆಳಗ್ಗೆ 4 ಗಂಟೆಯ ಕಾಕಡ ಆರತಿಗಾಗಿ ಬಿಡುಬಿಟ್ಟರು. ಬಹುತೇಕ ಪಾದಚಾರಿಗಳಾಗಿ ಭಾಗವಹಿಸಿದರು. ವಿಶೇಷ, ಬೆಳಗ್ಗೆಯಿಂದಲೇ ದೇವರ ದರ್ಶನಕ್ಕಾಗಿ ಸರಿದು ಸಾಲಿನಲ್ಲಿ ಜನರ ಯಾತ್ರೆ ನೆರೆಯಿತು. ಆರಂಭದಲ್ಲಿ ಸಿದ್ಧಿವಿನಾಯಕನಿಗೆ ಅಲ್ಲಿನ ಅರ್ಚಕರು ಪಂಚಾಮೃತದಿಂದ ಅಭಿಷೇಕಗೈದು ಮಹಾಮಂಗಳಾರತಿ ನೆರವೇರಿಸಿ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟರು. ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರಸಾದ ವಿತರಣೆ ಜರುಗಿ ನಂತರ ಮಹಾಪ್ರಸಾದ ಆರಂಭವಾಯಿತು. ಈ ಸಂದರ್ಭದಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನದ ಟ್ರಸ್ಟಿಗಳಾದ ಅಶೋಕ್ ರೆಜೆಂತಲ್, ದಿಗಂಬರ್ ಪೋಲಾ, ಬಸವರಾಜ್ ಸಿಂಧೋಲ್, P. ನಾರಾಯಣರಾವ್, ರಘುನಾಥ್ ನಾವಲೇಕಲೆ, ಶರಣಬಸಪ್ಪ ಭೀಮಳ್ಳಿ, ಜೈರಾಬಾದ್ ನರಸಿಂಹಲು, ಅಲ್ಲಾಡಿ ನೀಲರಾಜೇಶ್ವರ್, ಲಕ್ಷ್ಮಣ್ ಚಿದ್ರಿ, ರವಿ ಕುಹುಬಾ ಹಾಗೂ ಅಲ್ಲಾಡಿ ವೀರೇಶಂ ಹಲವು ಜವಾಬ್ದಾರಿ ಹೊತ್ತು ಸಂಕಷ್ಟ ಚತುರ್ಥಿ ಯಶಸ್ವಿಗೊಳಿಸಿದರು. ಸೇರಿದಂತೆ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದರು. ಸಂಕಷ್ಟ ಚತುರ್ಥಿ ರೆಜೆಂತಲ್ ಸಿದ್ಧಿವಿನಾಯಕನಿಗೆ ವಿಶೇಷ ಪೂಜೆ.
ಅಣ್ಣರಿಗೆ ಹೇಳ್ರಲ್ಲಿ ಒಳಗೆ ಅಣ್ಣರಿಗೆ ಮಾತಾಡ್ತೀನಿ ಇದು ಲೆಜಿಂತಲದ ಉದ್ಭವ ಗಣಪತಿಯಾದ ಸಿದ್ಧಿವಿನಾಯಕ. ಇಲ್ಲಿ ಪ್ರತಿ ತಿಂಗಳ ಸಂಕಷ್ಟ ಕಾರ್ಯಕ್ರಮವನ್ನು ಜರುಗಲಾಗುತ್ತದೆ. ಅದೇ ರೀತಿ ಮಂಗಳವಾರ ದಿನ ಬಂದಾಗ ಅಂಗಾರಿಕ ಸಂಕಷ್ಟ ಚತುರ್ಥಿ ಎಂದು ಆಚರಣೆಯನ್ನು ಮಾಡಲಾಗುತ್ತದೆ. ಈ ಮಂಗಳವಾರ ಬಂದಿದ ಅಂಗಾರಿಕ ಸಂಕಷ್ಟಿ ಪ್ರತಿಯೊಬ್ಬರದ ಭಕ್ತಾದಿಗಳ ಸಂಪೂರ್ಣ ಸಂಕಟ ನಿವಾರಣೆಯಾಗುತ್ತದೆ ಎಂದು ಪ್ರತಿಯೊಬ್ಬರು ಭಕ್ತಾದಿಗಳು ಮನಪೂರ್ವಕವಾಗಿ ದೇವರ ಬಳಿ ಬಂದು ದರ್ಶನ, ಸೇವೆ, ದಾನ ಎಲ್ಲ ಮಾಡಿಕೊಂಡು ಅವರ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಾರೆ. ಅಲ್ಲದೆ ಇದು ಗಡಿ ಭಾಗದಲ್ಲಿ ಕರ್ನಾಟಕ, ತೆಲಂಗಾಣ, ಆಂಧ್ರ ಎಲ್ಲ ಗಡಿ ಭಾಗದ ಭಕ್ತಾದಿಗಳೆಲ್ಲರೂ ಬಂದು ಇಲ್ಲಿ ದರ್ಶನ ಮಾಡಿಕೊಳ್ಳುತ್ತಾರೆ. ಅಲ್ಲದೆ ಇಲ್ಲಿ ದಾಸೋಹವನ್ನು ವಿಜೃಂಭಣೆಯಿಂದ ದೊಡ್ಡದಾಗಿ ನಡೆಯುತ್ತದೆ. ಇಲ್ಲಿ ಸುಮಾರು 100 ಹಂಡೆಗಳು ಅನ್ನದಾನ ದಾಸೋಹವನ್ನು ತಯಾರಾಗಿ 100 ಹಂಡೆಗಳು ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತದೆ. ಪೂರ್ತಿ ಇಲ್ಲಿ ಬೀದರ್ ಮತ್ತು ಜೈರಾಬಾದ್ ಎಲ್ಲ ಈ ಮಹಾರಾಷ್ಟ್ರ ಎಲ್ಲ ಕಡೆ ಮಳೆ ದೇವರ ಅನುಗ್ರಹದಿಂದ ಎಲ್ಲ ಸರಿಯಾಗಿ ಎಲ್ಲ ದವಸ ಧಾನ್ಯಗಳೆಲ್ಲ ಬೆಳೆದು ಎಲ್ಲರಿಗೆ ಸಂಪೂರ್ಣ ಕಷ್ಟ ನಿವಾರಣೆಯಾಗಿ ಸುಖ ಶಾಂತಿಯಿಂದ ಎಲ್ಲರಿಗೆ ಕಾಪಾಡಬೇಕೆಂದು ದೇವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇದು ಉದ್ಭವ ಗಣಪತಿ ಇದೆ. ಇದು ಸಿದ್ಧಿವಿನಾಯಕದ ಬೆಳವಣಿಗೆ ಆಗುವ ಮೂರ್ತಿ ಇದೆ. ಪ್ರತಿ ವರ್ಷ ಮೂರ್ತಿಯನ್ನು ಬೆಳೆಯುತ್ತದೆ. ಅಲ್ಲದೆ ಇದು ದಕ್ಷಿಣ ಮೂರ್ತಿಯಾದ ದೇವಾಲಯವಿದೆ. ಇದರಿಂದ ಬಹಳ ಪವರ್ಫುಲ್ಲಾದ ದೇವಾಲಯವು. ಅಲ್ಲದೆ ದೇವರ ಅನುಗ್ರಹದಿಂದ ಎಲ್ಲರಿಗೆ ಸಂಪೂರ್ಣ ಸಂಕಟ ನಿವಾರಣೆಯಾಗಿ ಇಲ್ಲಿ ಜರುಗುತ್ತದೆ. ಇದು ಇಷ್ಟು ಹೇಳಿ ನಾನು ಮುಗಿಸ್ತೇನೆ. ವಕ್ಫ್ ಜಮೀನಿನ ಅತಿಕ್ರಮಣ ಮತ್ತು ಖಾತಾ ಸೇರಿದಂತೆ ಇತರೆ ವಿಷಯಗಳ ಕುರಿತು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಪರಿಹಾರ ನೀಡಲು ಪ್ರತಿ ತಿಂಗಳು 3 ಜಿಲ್ಲೆಗಳಲ್ಲಿ ವಕ್ಫ್ ಅದಾಲತ್ ನಡೆಸಲಾಗುವುದು ಎಂದು ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಹೇಳಿದರು. ಅವರು ಸೋಮವಾರ ಬೀದರ್ ನಗರದ ಹೈದರಾಬಾದ್ ರಸ್ತೆಯಲ್ಲಿರುವ ಪಟೇಲ ಫಂಕ್ಷನ್ ಹಾಲ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಫ್ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯದ ಔಕಾಫ್ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಅಲ್ಫಾ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮೊದಲ ಸಲ ವಕ್ಫ್ ಅದಾಲತ್ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಖಾತಾ, ಸ್ಮಶಾನ ಭೂಮಿ ಸೇರಿದಂತೆ ಇತರೆ ವಕ್ಫ್ ಜಮೀನಿಗೆ ಸಂಬಂಧಿಸಿದ ಒಟ್ಟು 178 ಅಹವಾಲುಗಳು ಜನರಿಂದ ಬಂದಿದ್ದು, ಈ ಕುರಿತು ಚರ್ಚಿಸಿ ಅವುಗಳಿಗೆ ಪರಿಹಾರ ನೀಡಲು ಅಧಿಕಾರಿಗಳ ಸಭೆ ನಡೆಸುತ್ತೇನೆ. ಮುಸ್ಲಿಂ ಸಮುದಾಯದ ಜನರು ಹಂಚಿರುವ ಪ್ರದೇಶಗಳಲ್ಲಿ ಸ್ಮಶಾನ ಭೂಮಿ ಇಲ್ಲದಿದ್ದರೆ ಅಲ್ಲಿ ಸರ್ಕಾರ ಜಾಗವಿದ್ದಲ್ಲಿ ಅದನ್ನು ಸ್ಮಶಾನ ಭೂಮಿಗೆ ಜಾಗ ನೀಡಲು ಅವಕಾಶವಿದೆ ಎಂದು ಹೇಳಿದರು.
ಕಲಬುರಗಿ, ಮಂಗಳೂರು ಸೇರಿದಂತೆ ರಾಜ್ಯದ 4 ಕಡೆ ಹಜ್ ಭವನಗಳನ್ನು ನಿರ್ಮಿಸಲಾಗುವುದು. ತಮ್ಮ ಸಮಸ್ಯೆಗಳನ್ನು ಕೇಳಲು ನಾವು ಇಲ್ಲಿಗೆ ಬಂದಿದ್ದೇವೆ. ವಕ್ಫ್ ಆಸ್ತಿ ಯಾರದೂ ಅಲ್ಲ, ಅದು ಭಗವಂತನಾಗಿದೆ. ಅದನ್ನು ಯಾರೇ ಅತಿಕ್ರಮಣ ಮಾಡಿದರೂ ಬಿಡುವುದಿಲ್ಲ. ಇಂದಿನ ತಮ್ಮ ಎಲ್ಲ ಅರ್ಜಿಗಳನ್ನು ಪ್ರಥಮ ಆದ್ಯತೆಯಾಗಿ ಪರಿಗಣಿಸಲಾಗುವುದರ ಜೊತೆಗೆ ತಮ್ಮಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುವುದು ಎಂದು ಹೇಳಿದರು. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಗೆ 3 ದಿನ ಸಮಯ ನೀಡಿ ನಮ್ಮ ಜಿಲ್ಲೆಯ ವಕ್ಫ್ ಭೂಮಿ ಸಮಸ್ಯೆಗಳನ್ನು ಆಲಿಸುತ್ತಿರುವುದಕ್ಕೆ ಜಿಲ್ಲೆಯ ಎಲ್ಲ ಜನರ ಪರವಾಗಿ ತಮಗೆ ಅಭಿನಂದನೆಗಳು. ಬೀದರ್ ಜಿಲ್ಲೆಗೆ ಜಮೀನ್ ಅಹಮದ್ ಖಾನ್ ಬರುತ್ತಾರೆ ಎಂದಾಗಲೇ ಬಾಕಿ ಇರುವ ವಕ್ಫ್ ಜಮೀನ್ ಅರ್ಧ ಸಮಸ್ಯೆಗಳಿಗೆ ಅಧಿಕಾರಿಗಳು ಪರಿಹಾರ ನೀಡಿದ್ದಾರೆ ಮತ್ತು ಇತರೆ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾದ ಅಬ್ದುಲ್ ಜಬ್ಬಾರ್ ಅವರು ಮಾತನಾಡಿ, ಸ್ಮಶಾನ ಭೂಮಿ ಹಾಗೂ ಮಸೀದಿಗಳ ಸಮಸ್ಯೆಗಳನ್ನು ತೆಗೆದುಕೊಂಡು ತಾವು ಹಲವಾರು ಕಡೆಯಿಂದ ಬಂದಿದ್ದೀರಿ ಮತ್ತು ವಕ್ಫ್ ಆಸ್ತಿ ಬಹಳಷ್ಟು ಅತಿಕ್ರಮಣವಾಗಿದೆ. ತಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವುದು ನಮ್ಮ ಬಹುದೊಡ್ಡ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ವಕ್ಫ್ ಬೋರ್ಡ್ ರಾಜ್ಯಾಧ್ಯಕ್ಷರಾದ ಅನ್ವರ್ ಭಾಷಾ ಅವರು ಮಾತನಾಡಿ, ತಾವು ಬೆಂಗಳೂರಿಗೆ ಬಂದು ಅಲಿಯುವಂತಾಗಬಾರದು ಎಂದು ಕಾರಣಕ್ಕಾಗಿ ತಮ್ಮ ಸಮಸ್ಯೆಗಳನ್ನು ಆಲಿಸಲು ನಾವು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಮನವಿಯನ್ನು ಸ್ವೀಕರಿಸಿ ಬಂದ ಸಚಿವರಿಗೆ ನಾವು ವಕ್ಫ್ ಬೋರ್ಡ್ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ತಮ್ಮ ಸಮಸ್ಯೆಗಳ ಕುರಿತು ಸಚಿವರು ನಾವು ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಮ್ಮ 50-60% ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದು ಹೇಳಿದರು. ಜನರು ಸ್ಮಶಾನ ಭೂಮಿ ಸಮಸ್ಯೆ, ವಕ್ಫ್ ಭೂಮಿ ಅತಿಕ್ರಮಣ ಕಮಿಟಿ ಸಮಸ್ಯೆಗಳ ಹೆಚ್ಚಿನ ಅರ್ಜಿಗಳನ್ನು ಸಚಿವರ ಗಮನಕ್ಕೆ ತಂದರು. ಇದರಲ್ಲಿ ಕಮಿಟಿ ಸಮಸ್ಯೆಗಳನ್ನು ತರಬೇಡಿ, ಅದಕ್ಕೆ ಪ್ರತ್ಯಕ್ಷವಾಗಿ ಚರ್ಚಿಸಲಾಗುವುದು. ಈಗ ಕೇವಲ ವಕ್ಫ್ ಭೂಮಿ ಕಬಳಿಕೆ ಸಮಸ್ಯೆ ಮತ್ತು ಮುಟೇಷನ್ ಹಾಗೂ ಸ್ಮಶಾನ ಭೂಮಿಗೆ ಸಂಬಂಧಿಸಿದ ವಿಷಯಗಳನ್ನು ಗಮನಕ್ಕೆ ಇರಬೇಕೆಂದು ಜನರಲ್ಲಿ ಮನವಿ ಮಾಡಿದರು. ಸಚಿವರು ಎಲ್ಲರ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕುರಿತು ಭರವಸೆಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಬೀದರ್ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಮೊಹಮ್ಮದ್ ಫಿರೋಜ್ ಖಾನ್, ಕಾಂಗ್ರೆಸ್ ಮುಖಂಡರಾದ ಅಯಾಜ್ ಖಾನ್, ಮನ್ನಾನ್ ಶೇಟ್ ಸೇರಿದಂತೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಜಿಲ್ಲಾ ವಕ್ಫ್ ಬೋರ್ಡ್, ಬೀದರ್ ನಗರಸಭೆಯ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. अगर यहाँ पर निश्चित ना हो तो आपके और आपके मसाइल को सुनने के लिए तशरीफ लाए हैं. सर इधर देखिए. चामराजनगर असेंबली कॉन्स्टिट्यूंसी से उन्होंने पहला इलेक्शन लड़ा था. महाराष्ट्र के गवर्नर साहब अभी कहने को तो बहुत है. आपके बारे में अगर कहा जाए तो एक ही बात बस नहीं होती, लेकिन वह काम है मिनिस्टर साहब अफगान के कोई सर्वे, इसका सर्वे डिपार्टमेंट में है. सुनो इधर, सर्वे डिपार्टमेंट में है. कल डीसी की मीटिंग 11 बजे रखा हूँ. ये 2 दिन की अदालत है. 2 दिन में आज जितने भी हमारे जो प्रॉब्लम्स लेके कल बैठ के डीसी, तहसीलदार, सीओ, एसी पूरे साथ बैठ के उनको डेडलाइन देके इंशाअल्लाह 1 महीने के अंदर ये सब काम करेंगे. 1 महीने के अंदर हुआ है. अभी तुम्हारा टिकट कॉपी मेरे को किया है. तहसीलदार भी साथ देना, उसका कॉपी साथ देना. तो वक्फ बोर्ड को सही अगर वक्त की प्रॉपर्टी को अगर सिक्योर करना है सर, तो सबसे पहले आप गवर्नमेंट ऑफ कर्नाटक के अंदर असेंबली में इस बात को उठाइए कि जिस तरह दूसरे बोर्ड को जुडिशरी पावर दिया गया, अगर वक्फ बोर्ड को जुडिशरी पावर देगा तो वक्त की प्रॉपर्टी सिक्योर हो सकती है. एक बात. दूसरी बात सर, हमारे यहाँ शहर है इधर में आज तक 2 सालों के दौरान में जमीनों को 500 नोटिसें दी गई वक्फ रिजर्व कमेटी के थ्रू, यहाँ के वक्फ के ऑफिसर के थ्रू. आज तक कोई रिप्लाई नहीं आया. होना लेकिन हम हमारी बात आपके सामने रख रहे हैं. और दूसरी ये
से लैंड होना था 2016 के अंदर जब सिद्धरामैया जब चीफ मिनिस्टर थे तो आदेश तक वही जहाँ जहाँ मुसलमानों की आबादी है जहाँ जहाँ कब्रिस्तान नहीं है तो अगर गवर्नमेंट लैंड है तो भी इमीडिएट लैंड देना, अगर गवर्नमेंट लैंड नहीं है तो परचेज करो गवर्नमेंट से, प्राइवेट लैंड को भी परचेज करो उनको देना करो, गवर्नमेंट का आदेश करते हैं। उसके बाद हमारी हुकूमत आने के बाद 5 साल चलो बीजेपी हुकूमत थी, जनता दल हुकूमत थी, क्या क्यों नहीं सिद्धरामैया साहब चीफ मिनिस्टर बनने के बाद 2 महीने में ऑल डीसी को मीटिंग बुलाए, ऑल सीओ को मीटिंग बुला के डायरेक्शन दिया गया है कि जहाँ भी मुसलमानों की आबादी है कब्रिस्तान नहीं है वहाँ कब्रिस्तान को जगह देना तो आदेश करिए। तो मैं अर्जी दे वही ये इंशाअल्लाह 1 महीने के अंदर जगह सैंक्शन करा को दे दो इंशाअल्लाह। मिट्टी गई थी और घंटे का बेटा सिर्फ और सिर्फ हमारे मुसलमान वोट का मिलने से क्या तो हमारा काम झगड़ा करना चाहिए। टोकन नंबर सुनो 28 तुम्हें तुम्हारा इन्वॉल्वमेंट हो रहा तो तुम्हें अर्जी दे कोई बराबर ना ओ मोबाइल चलो कपल तालुका होना यहाँ बोलना इसमें कब्रिस्तान की जमीन है, आगे रिकॉर्ड है और यहाँ आदि अट्ठाईस है। कौन सी जगह लाओगे क्या है तुम्हारा? अस्सलाम वालेकुम, मैं भद्रत से आया हूँ। हमारा सर्वे नंबर 369 है, वहाँ पे बॉर्डर किसी के लिए अप्रोच कर रहे थे अप्रूव हो गए। अर्जी दे कोई आरती ने कोई फाइल पे अप्रूव हुए। हाँ यहाँ है तुम्हारी अर्जी। आप लोगों का बहुत आम योगदान होगा। मिनिस्टर साहब अपना काम करने के लिए तैयार हैं। आप लोग जो भी हैं वो कल एक दिन फिर डीसी, एसी और सभी ऑफिसर्स के साथ ये जितने भी आपके जनाब फिरोज खान भी रहेंगे, तो मेन मकसद ये है कि मेन इश्यूज के लिए और माइनॉरिटी के बहुत बोला तो हमारे सबके बहुत सभी की आवाज और जबर में और इसके साथ साथ पूरे तकलीफ नहीं बोला, हमें भी उनके पास जाएंगे फॉलो करेंगे तो मुझे वो 2 महीने से बोल रहे थे। उसके साथ साथ हमारे रहीम खान साहब अब्दुल जब्बार अदालत करके एक प्रोग्राम किया था और वो अदालत के अंदर जो भी हमारे पास अर्जियाँ है उसको दूसरे दिन हम डीसी, तहसीलदार, एसी को सब बुला के देखे 70% को मसले हल हुए। वो देखते हुए हमने किया तमाम कर्नाटका स्टेट के अंदर कम अज कम महीने में 2 से 3 डिस्ट्रिक्ट के अंदर वो अदालत करना करके हम लोगों ने तय किया था। तो जैसे हमारे इधर के बोर्ड चेयरमैन फिरोज खान साहब को मालूम पड़ा कि हम वो अदालत करने वाले हैं, तो उन्होंने फोन कर मेरे से गुजारिश कर अंकल आपने वो अदालत करने का तय किया, बहुत अच्छी बात है, मेहरबानी करके आप उधर से चालू करो करके उन्होंने रिक्वेस्ट किया था। उनकी रिक्वेस्ट के ऊपर आज इधर के अंदर वो अदालत हुई है। वो अदालत के अंदर टोटल हमारे इधर 170 प्लाट आ गया है। टोटल 170 प्लाट के अंदर जो ग्रांट्स का जो है, जो मस्जिद के जो कंपाउंड डालना है, जो मस्जिद की रिनोवेशन करना है, उसके 70 रुपये ग्रांट आई है। कम से कम 100 लोगों का जो रजिस्ट्रेशन म्यूटेशन रुके बाद अब तक खाते चेंज नहीं हुए थे, ये 8 दिन में एसी, डीसी, तहसीलदार और सभी लोग इसका म्यूटेशन कर चुके हैं। ऑलरेडी हमारे पास लिस्ट आई है, 1 वीक में कम से कम 100 लोगों के खाते म्यूटेशन ट्रांसफर, क्योंकि तो मीटिंग में जमीर साहब किसी को छोड़ते नहीं, ऑन द स्पॉट वही उसका एक्शन लिया जाता है। तो उससे पहले वो है, अभी जो बचे तो है उसको हम तुम्हारे प्रॉब्लम को कल इंशाल्लाह वो सॉल्व करेंगे। और नए नए स्कीम है, माइनॉरिटी में आने के बाद 5 साल बीजेपी गवर्नमेंट में पूरे बंद हो गए थे, स्कॉलरशिप बंद हो गए थे, बच्चे फॉरेन में जाके पढ़ने के लिए बंद हो गए थे, स्कूल कॉलेजेस कई बंद हो गए थे। तो बिदर में भी कम से कम 50 करोड़ रुपए के पीयू कॉलेज 1 to 10 मोरोना कॉलेज सैंक्शन किए हैं, पैसे भी भेजे। कई रोड ड्रेन कॉलोनीज के लिए पेमेंट भी किए। तो आप आने के बाद हमारे चीफ मिनिस्टर सिद्धरामैया
बोल के, मैं भी साथी था कई मीटिंग्स में, लड़के झगड़ के आप कम से कम 3 से 4 हज़ार करोड़ रुपए लिए यहाँ पे। मैं खाली एक माइनॉरिटीज की बात कर रहा हूँ, हाउसिंग स्लम वो तो अलग है। तो इसके लिए हम बिदर की पूरी जनता और हम सब आप लोग एक इतने स्ट्रॉन्ग माइनॉरिटी में लीडर हैं, उनके लिए दुआएं भी करें और हमेशा साथ यहाँ आने के बाद भी करते हैं, बेंगलुरु में भी जो भी समस्या है, जो भी प्रॉब्लम सॉल्व करते हैं। तो इसके लिए बिदर में मेरे को एक फ्यू वुमेन्स डिग्री कॉलेज के सभी नए माइनॉरिटीज में थी, फुल फ्लेज प्राइमरी 1 to 10 ऐसे कई स्कीम्स दिए हैं। कई अभी खबरस्तान के ज्यादा एप्लीकेशन आए हैं और इंशाल्लाह जितने एप्लीकेशन आए हैं हम कल बैठ के एप्लीकेशन होंगे, बाउंड्री वॉल्स होंगे, कल बैठ के हम उसको पूरा सॉल्व करेंगे। ಬೆಂಗಳೂರಿನ ಹಸಿರು ಪ್ರತಿಷ್ಠಾನದ ವಿರುದ್ಧ ಹಾಗೂ 371J ಕಲಂ ವಿರುದ್ಧ ಪಟ್ಟಭದ್ರ ಹಿತಾಸಕ್ತಿಗಳ ಷಡ್ಯಂತ್ರ ಖಂಡಿಸಿ ಬೀದರ್ನಲ್ಲಿ ಜೂನ್ 29ರಂದು ಬೃಹತ್ ಪ್ರತಿಭಟನೆ ನಡೆಸಲು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ನಿರ್ಧರಿಸಿದೆ. ನಗರದ BVE ಭೂಮರೆಡ್ಡಿ ಕಾಲೇಜಿನಲ್ಲಿ ಶನಿವಾರ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ್ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕದ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕಲಿಸುವ ಸಂವಿಧಾನದ 371 ಕಲಂ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಈ ತೀರ್ಮಾನ ಕೈಗೊಳ್ಳಲಾಗಿತ್ತು. ಜೂನ್ 29ರಂದು ಬೆಳಗ್ಗೆ 10ಕ್ಕೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಮಿತಿ ಪ್ರಮುಖರು, ಗಣ್ಯರು, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಹಿತಾಸಿಗಳು, ಸಾರ್ವಜನಿಕರು ಜಮಾಯಿಸಿ ಬೃಹತ್ ಸಮಾವೇಶ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಮುಖ್ಯಮಂತ್ರಿಗೆ ಮನವಿ ಪತ್ರ ಸಲ್ಲಿಸಲು ನಿರ್ಣಯ ಮಂಡಿಸಲಾಯಿತು. ಈ ವೇಳೆ ಮಾತನಾಡಿದ ಪ್ರಮುಖರು, ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ವಿಧಾನಸಭಾದ 371J ಕಲಂ ತಿದ್ದುಪಡಿ ಕಾಯ್ದೆ ಜಾರಿಯಿಂದ ರಾಜ್ಯದ ಬಹುತೇಕ ಹುದ್ದೆಗಳು ಹಾಗೂ ಶೈಕ್ಷಣಿಕ ಪ್ರದೇಶಗಳು ಕಲ್ಯಾಣದ 7 ಜಿಲ್ಲೆಗಳ ಪಾಲಾಗಿವೆ. ಇದನ್ನು ಸಹಿಸಿಕೊಳ್ಳದೆ ರಾಜ್ಯದ 24 ಜಿಲ್ಲೆಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಬೆಂಗಳೂರಿನ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಅಪಪ್ರಚಾರ ನಡೆಸುತ್ತಿದ್ದಾರೆ. ಈ ಕ್ರಮ ಸರಿಯಲ್ಲ. ವಿಶೇಷ ಸ್ಥಾನಮಾನ ಸಿಕ್ಕಿರುವುದು ನಮ್ಮ ಹಕ್ಕಾಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾಡೋಜ್ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಈ ಹೋರಾಟ ನ್ಯಾಯಸಮ್ಮತವಾಗಿದೆ. ಮಕ್ಕಳ ಭವಿಷ್ಯ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಸ್ವಾಭಿಮಾನಕ್ಕಾಗಿ ಪ್ರತಿಭಟನೆ ಮಾಡಬೇಕಿದೆ ಎಂದು ಕರೆ ನೀಡಿದರು. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರ ಲಕ್ಷ್ಮೀ ದಸ್ತಿ ಮಾತನಾಡಿ, ಇದು ಒಂದು ಭಾವನಾತ್ಮಕ ಹೋರಾಟ. ನಮ್ಮ ಭಾಗದ ಮಕ್ಕಳಿಗೆ 371J ಅನುಕೂಲವಾಗಿರುತ್ತಿದ್ದು ಇದನ್ನು ಅನೇಕ ತಾಂತ್ರಿಕ ಸಮಸ್ಯೆಗಳಿವೆ. ಅದನ್ನು ಅಕ್ಷರಶಃ ಅನುಷ್ಠಾನವಾಗಬೇಕಿದೆ. ಆದರೆ ಬೆಂಗಳೂರಿನಲ್ಲಿ ಹೊಸ ಸಂಘಟನೆ ಹುಟ್ಟು ಹಾಕಿ ನಮ್ಮ ಭಾವನೆಗೆ ಕೆಡಕು ಮಾಡುತ್ತಿರುವುದು ಸಹಿಸಲ್ಲ. ಇದರಿಂದ ಜಿಲ್ಲೆಗಳಲ್ಲಿ ಹೋರಾಟ ಮಾಡಲಾಗುತ್ತಿದೆ ಎಂದರು. ಪ್ರಗತಿಪರ ಚಿಂತಕ RK ಹುಡಗಿ ಮಾತನಾಡಿ, ಈ ಹೋರಾಟ ನಾವೆಲ್ಲರೂ ಒಂದು ಸವಾಲಾಗಿ ಸ್ವೀಕರಿಸಬೇಕಿದೆ. ನಮ್ಮ ಹಕ್ಕಾಗಿ ಈ ಹೋರಾಟ ನ್ಯಾಯಸಮ್ಮತವಾಗಿದೆ. ಇಲ್ಲಿ ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಎಲ್ಲ ಪ್ರಗತಿಪರ ವಿಚಾರಧಾರೆ ಹಾಗೂ ಶಿಕ್ಷಣ ಸಂಸ್ಥೆಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿ ಒಟ್ಟಾಗಿ ಸೇರಿ ಪ್ರತಿಭಟನೆ ನಡೆಸಬೇಕು ಎಂದು ಹೇಳಿದರು. ಹೋರಾಟ ಸಮಿತಿ ಗೌರವಾಧ್ಯಕ್ಷ ಬಸವರಾಜ್ ದೇಶಮುಖ್ ಮಾತನಾಡಿ, ನಮ್ಮಲ್ಲಿ ಹೋರಾಟ ಮನೋಭಾವನೆ ಇಲ್ಲ. ಮಕ್ಕಳ ಭವಿಷ್ಯತ್ತಿನ ಹಿತದೃಷ್ಟಿಯಿಂದ ಹೋರಾಟ ಮಾಡಬೇಕಾಗಿದೆ. ಈ ಹೋರಾಟ ಗ್ರಾಮ ಮಟ್ಟದಿಂದ ಪ್ರಾರಂಭವಾಗಿ ಎಲ್ಲೆಡೆ ನಮ್ಮ ಹಕ್ಕಿನ ಅನಿವಾರ್ಯತೆ ಬಗ್ಗೆ ತಿಳಿಸಿಕೊಡುವುದು ಕರ್ತವ್ಯ ಎಂದು ಹೇಳಿದರು. ಹಿರೇಮಠ್ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಶಿವಶರಣಪ್ಪ, ಬಸವರಾಜ್ ಜಾಬಶೆಟ್ಟೆ, BG ಶೆಟ್ಟಕಾರ್, ಬಾಬು ವಾಲಿ, ಡಾಕ್ಟರ್ ರಜನೀಶ್ ವಾಲಿ, ದೀಪಕ್ ವಾಲಿ, ಸೋಮಶೇಖರ್ ಪಾಟೀಲ್ ಗಾದಗಿ, ಬಸವರಾಜ್ ಧನ್ನೂರ್, ಮಾರುತಿ ಬೌದೆ, ರಾಜು ಕಡಿಯಾಳ್, ವಿಜಯಕುಮಾರ್ ಸೋನಾರೆ, ಆನಂದ್ ದೇವಪ್ಪ, ಶ್ರೀಕಾಂತ್ ಸ್ವಾಮಿ, ಭಾರತಿ ವಸ್ತ್ರದ್, ಜಯದೇವಿ ಯದಲಾಪುರೆ, ಪಾರ್ವತಿ ಸೋನಾರೆ, ಶಶಿ ಹೊಸಳ್ಳಿ, ರವಿಸ್ವಾಮಿ ನಿರ್ಣಾ, ಡಾಕ್ಟರ್ C ಆನಂದರಾವ್ ಇತರರು ಸಭೆ ಭಾಗವಹಿಸಿ ಹಲವು ಸೂಚನೆಗಳು ನೀಡಿದರು. ನಮ್ಮ ಸಮಸ್ಯೆ ಬಗೆಹರಿಯಲು ಸುರುಣೆ ಆಗಿಲ್ಲ, ಅಗಲೇ ವಿರೋಧ ಮಾಡಲಿಕ್ಕೆ ಮಾಡಿದೆ. ಆದ್ದರಿಂದ ನಾವು ನಮ್ಮೆಲ್ಲ ಜನರಿಗೆ ನಮ್ಮ ಎಜುಕೇಷನ್ ಕೌನ್ಸಿಲ್ ಮೇಲೆ ಹಾಕಿದ್ದೀವಿ. ನಮ್ಮ ಕಾಲದ ಅತ್ಯಂತ ಮಹತ್ವವಾದಂಥ ಶೋಧನೆ ಸಂಶೋಧನೆ ಅಂದರೆ
ಜನರಿಗೆ ತಮ್ಮ ಅಸ್ತಿತ್ವದ ಪ್ರಜ್ಞೆಯನ್ನು ಹೊಂದಿಸಬೇಕಾಗಿದೆ. ಬದುಕಂತೆ ಬದಲಿ ಮಾಡ್ಕೊಳ್ಬಹುದು ಅಂತಕ್ಕಂಥ ಒಂದು ವಾಂಛೆಯನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಈ ವಾಂಛೆ ಸೃಷ್ಟಿ ಮಾಡ್ತಕ್ಕಂಥ ದಾರಿಯೊಳಗೆ ನಿಮ್ಮೆಲ್ಲರೂ ನಮ್ಮವರು ಮತ್ತು ನಮ್ಮೆಲ್ಲರೂ ಎಲ್ಲ ಧಾರ್ಮಿಕ ನೇತಾರರು, ಇಲ್ಲಿ ಸಿಖ್ಖರಿದ್ದಾರೆ, ಬೌದ್ಧರಿದ್ದಾರೆ ಮತ್ತು ಬೇರೆ ಬೇರೆ ಧರ್ಮದ ಮುತ್ಸದ್ದಿಗಳಿರ್ತಾರೆ. ಅವರೆಲ್ಲರನ್ನ ಮೊಬಿಲೈಸ್ ಮಾಡ್ತಕ್ಕಂಥ ಕೆಲಸ ಮತ್ತು ತಾಕತ್ತು ಗುರುಗಳಿಗಿದೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಆದ್ದರಿಂದ ಧನ್ಯವಾದಗಳು RK ಹುಡುಗಿ ಸರ್ ಅವರಿಗೆ. ಅನೇಕ ಜನರು ಅನೇಕ ಕೆಲಸದ ಒತ್ತಡ ಮಧ್ಯೆಯೂ ಸಹ ಈ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಹೀಗಾಗಿ ಮಾತುಗಳೇನು ಜಾಸ್ತಿ ಮಾಡಬೇಕಾಗಿದೆ. ಒಂದು ಈಗಾಗಲೇ ನಿರ್ಧಾರ ಮಾಡಿದಂತೆ ಮಾನ್ಯ ಅಧ್ಯಕ್ಷರು ಪೂಜ್ಯ ಶ್ರೀಗಳು ಅವರು ಅನೌನ್ಸ್ ಮಾಡಿಬಿಡ್ತಾರೆ. ಈಗಾಗಲೇ 29ನೇ ತಾರೀಕಿಗೆ ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ದೊಡ್ಡ ಗೌರವ ಅಧ್ಯಕ್ಷರಾಗಿ ವಹಿಸಿದಂಥ ನಮ್ಮ ಭಾರತೀಯ ಪಟ್ಟದೇವರ ಪೂಜ್ಯರಲ್ಲಿ ಸಂದರ್ಭದಲ್ಲಿ ಬಂದಿದೆ. ಮತ್ತು ಈಗ ಸುಮಾರು ಕೇಸ್ ಹಾಕ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಒಂದು ಟ್ರಿಬ್ಯುನಲ್ ಒಂದು ರಚನೆ ಆಗಬೇಕು. ನಾವು ಅದರಲ್ಲಿ ಪ್ರೊವಿಷನ್ ಇದೆ. ಒಂದು ಟ್ರಿಬ್ಯುನಲ್ ಮಾಡಿದ್ರೆ ಯಾವ ಕೇಸ್ ಅಲ್ಲೇ ಆಗುತ್ತೆ, ಅಲ್ಲೇ ನಾವು ನಿರ್ಣಯ ಆಗ್ಬೋದು ಮತ್ತು ಫಾಸ್ಟಾಗಿ ಆಗ್ಬೋದು. ಅದಕ್ಕೆ ನಾವು ಒತ್ತಡ ಪಟ್ಟು ಒಂದು ಧರ್ಮಗುರು ಬಸವ ತಂದೆಯನ್ನು ಸ್ಮರಿಸಿ ಪೂಜ್ಯರಿಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ಇದು ನಮ್ಮ ಅಳಿವು ಉಳಿಯುವುದ ಪ್ರಶ್ನೆ. ಇದು ನಾವು ಅದೇನಂತಾರಲ್ಲ, ಗಾಂಧೀಜಿಯವ್ರದ್ದು ಮಾಡು ಇಲ್ಲವೇ ಮಡಿ. ಎಷ್ಟೋ ದಿನಗಳ ನಂತರ ಒಂದು ಅವಕಾಶ ಸಿಕ್ಕರೆ ಅದನ್ನು ನಮಗೆ ದಕ್ಕಿಸಬಾರ್ದಂದ್ರೆ ಇದು ಏನು ಅನ್ಯಾಯ ಹೇಳಿ. ಅದರಲ್ಲಿ ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು. ಅದರಲ್ಲಿ ಒಬ್ಬರು ಯಾವುದು ರಾಯಚೂರು ಅಥವಾ ಎಲ್ಲಿನವರೊಬ್ಬರು ಬಂದಿರು. ಆ 371 ಬಗ್ಗೆ ಇನ್ನೂ ಪರಿಪೂರ್ಣ ಜಾರಿ ಆಗಿಲ್ಲ ಅಂತ ಅವ್ರು ವಿವರವಾಗಿ ಹೇಳಿದ್ರು. ಆವಾಗ ನಾ ಮಧ್ಯದಲ್ಲೇ ಎದ್ದು ಹೇಳ್ದೆ, ಇದಕ್ಕೆ ಏನು ಹೋರಾಟ ಮಾಡಿದ್ರು ಅದಕ್ಕೆ ನಾ ರಾತ್ರಿ 12 ಗಂಟೆಗಳು ನಾ ಸಿದ್ಧಿದ್ದರಿ ಅಂತ ನಾ ಮಧ್ಯದಾಗ ಹೇಳ್ದೆ. ಬಹುತೇಕ ಚಂದ್ರಶೇಖರ್ ನೆನಪಿರಬೇಕು. ಅಂದ್ರೆ ಇದು ನಮ್ಮ ಸ್ವಾಭಿಮಾನದ ಒಂದು ಪ್ರಶ್ನೆ ಅದ. ಇದಕ್ಕೆ ಯಾರೂ ನಾ ದೊಡ್ಡವ ಸಣ್ಣವ, ನಾ ಹೆಚ್ಚು ಕಡಿಮೆ ಅನ್ನುವ ತಾರತಮ್ಯ ಇರಲಾರ್ದೇ, ಯಾವುದೂ ಇರಲಾರ್ದೇ ಎಲ್ಲರೂ ಸೇರಿಕೊಂಡು, ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಪಂಥ, ಎಲ್ಲ ಧರ್ಮೀಯರು ಎಲ್ಲರೂ ಸೇರಿಕೊಂಡು ಇದೊಂದು ಬೃಹತ್ತಾಗಿ ನ ಭೂತೋ ನ ಭವಿಷ್ಯತೆ ಅನ್ನುವಂಗೆ ಬೀದರ್ ಇತಿಹಾಸದಲ್ಲಿ ಎಂದೂ ಆಗಿಲ್ಲಪ್ಪ ಇಷ್ಟು ಬೃಹತ್ ರ್ಯಾಲಿ ಅನ್ನುವಂಗೆ ನಾವು ತಯಾರಾಗಬೇಕು ಅಂತ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮೊದಲು ನಾವು ಜನ ಜಾಗೃತಿ, ಯಾಕಂದರೆ ಒಂದು ಮಗು ಆಗ್ತಾರೆ ತಾಯಿ ಹಾಲು ಕುಡಿಸ್ತಾಳೆ. ಅದಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗಿ ಇದರ ಬಗ್ಗೆ ಮಾಹಿತಿ ಕೊಡಬೇಕು. ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ, ಆರ್ಟಿಕಲ್ 371J ಬಗ್ಗೆ ಮಾಹಿತಿ ಕೊಟ್ಟರೆ ಎಲ್ಲರೂ ನಾವು ಸಂಘಟನೆಯಾಗಿ ಎಲ್ಲರೂ ಕೂಡಾಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಮೊದಲು ನಮ್ಮ ನಾಯಕರಿಗೆ ಮೊದಲು ಅದರ ಬಗ್ಗೆ ಜಾಸ್ತಿ ನಾವು ಪ್ರೆಷರ್ ತರಬೇಕಾಗುತ್ತೆ. ಯಾಕಂದರೆ ಅಲ್ಲಿ ವಿಧಾನಸೌಧದಲ್ಲಿ ಕುಂತು ಮಾಡೋರೆ ಅವರೇ. ನಾವು ಅವ್ರಿಗೆ ಮಾಡಬೇಕಾದ್ರೆ ನಾವು ಹಿಂದೆ ಫೋರ್ಸ್ ಇರಬೇಕಾಗ್ತದೆ. ನಾವು ಎಲ್ಲರೂ ಕೂಡಿ ಅವ್ರಿಗೆ ಫೋರ್ಸ್ ಮಾಡಿದ್ರೆ ಮಾತ್ರ ಅಲ್ಲಿ ವಿಧಾನಸೌಧದಲ್ಲಿ ನಮ್ಮ ಹಕ್ಕಿದೆ, ಅದು ನಮ್ಮ ಸಂವಿಧಾನದಲ್ಲಿ ನಾವು ಹಕ್ಕಿಯನ್ನು ಕೊಟ್ಟಿದ್ದಾರೆ, ನಮ್ಮ ಪರಿಪೂರ್ಣ ಆಗಿ ನಾವು ಪಡ್ಕೊಳ್ಬೇಕಾಗುತ್ತೆ. ಬೆಂಗಳೂರದವರಿಗೆ ಬೀದರ್ ಅಂತಂದರೆ ಯಾವ ಬೀದರ್ ಎಲ್ಲಿದೆ ಅಂತ ಕೇಳ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಆದರೂ ಕೂಡ ನಾವು ಈ ಕೆಂಪು ಭೂಮಿಯ ಇದ್ದ ಬೀದರನ್ನು 12ನೇ ಶತಮಾನದ ಏನು ಕ್ರಾಂತಿಕಾರಿ ಬಸವಣ್ಣವ್ರು ಏನು ಮಾಡಿ ತೋರಿಸಿದ್ದಾರೆ. ಇದೇ ನಮ್ಮ ಕ್ಷೇತ್ರದಿಂದ ಇನ್ನೂ ದೊಡ್ಡ ಒಂದು ಆವಾಸ ನಮ್ಮದು ಈ ಇದರಿಂದ ಆವಾಸ ಬೆಂಗಳೂರುವರೆಗೆ ಮುಟ್ಟುವ ವ್ಯವಸ್ಥೆಯನ್ನು ಈ ಕ್ರಾಂತಿಕಾರಿ ಬಸವಣ್ಣ ಏರಿಯಾದಿಂದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಜನಾಂದೋಲನದ ಮೂಲಕ ನಮ್ಮ ಭಾಗದ ರಾಜಕಾರಣಿಗಳ ಮೇಲೆ ಪ್ರೆಷರ್ ಹಾಕಿ 371J ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರ ಹೆಗಲಿಗೆ ಹೋಲಿಸ್ತಾ ಇದ್ದೀವಿ. ಅವ್ರಿಗೆ ಈ ಆಂದೋಲನಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕರಿಬೇಡ್ರಿ. ಅವರು ಸೆಪ್ರೇಟ್ ಮಾಡಲಿ, ಅವ್ರು ಇಂಡಿಪೆಂಡೆಂಟ್ ಮಾಡಲಿ, ಅವ್ರು ತಮ್ಮ ಶಕ್ತಿ ತೋರಿಸ್ಲಿ. ನಾವು ಪ್ರೆಷರ್ ಡೆವಲಪ್ ಮಾಡ್ತಾ ಇದ್ದೀವಿ ಅವ್ರ ಮೇಲೆ. ದಯವಿಟ್ಟು ಯಾವ ರಾಜಕಾರಣಿಗಳಿಗೆ ಇದರೊಳಗೆ ಕರಿಬೇಡ್ರಿ, ಇನ್ವಾಲ್ವ್ ಮಾಡಬೇಡ್ರಿ. ಯಾರಾದರೂ ಬರ್ತೀರಂತಂದರೆ ಸುಮ್ಮನೆ ಬರಲಿ, ಆದರೆ MP MLA ಮಿನಿಸ್ಟ್ರುಗಳಿಗೆ ಯಾರಿಗೂ ಕರಿಬೇಡ್ರಿ ದಯವಿಟ್ಟು. ಇದು ಜನಾಂದೋಲನ. ಜಸ್ಟ್ ಬಿಲ್ಡಪ್ ದ ಪ್ರೆಷರ್ ಅಷ್ಟೇ. ಅದರ ಸಂರಕ್ಷಣೆ ಕೆಲಸ ಅವರೇ ಮಾಡಬೇಕು.
ದಿನಾಂಕ ಘೋಷಣೆ ಮಾಡಿದಂಗೆ 29ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಬೃಹತ್ ರ್ಯಾಲಿ ಮಾಡೋದ್ರ ಮೂಲಕ 10 ಗಂಟೆಗೆ ಹೇಳೋಣ ಸರ್. ಅದಕ್ಕೆ ದಯವಿಟ್ಟು ನಾವೇನು ಈ ಕ್ರಿಯಾ ಸಮಿತಿ ಅಂತ ಇದ್ದೀವಿ, ದಯವಿಟ್ಟು ಇಲ್ಲಿರುವಂಥ ಪ್ರಮುಖರಿಗೆ ಒಂದು ಸಮಿತಿಯನ್ನು ಮಾಡಿ ಸರ್. ಒಂದೆರಡು ನಮ್ಮ ಇನ್ನೊಂದ್ಸಲ ಕೂತು ಬಿಡೋಣ. ನಾವೇನೆ ಇದು ನೇರವಾಗಿ ಅವತ್ತೇ ಮಾಡೋಕ್ಕಿಂತ ಅದಕ್ಕೆ ಮುಂಚೆ ಒಂದು ಪೂರ್ವಭಾವಿಗೆ ನಾವು ಸಭೆಯನ್ನು ಮಾಡಿಕೊಂಡು ಯಾವ್ಯಾವ ರೀತಿ ಎಲ್ಲಿಂದ ಹೋರಾಟ ಮಾಡಿ ಎಲ್ಲಿ ಜೋಡಿಸ್ಬೇಕು ಪ್ಲಾನ್ ಮಾಡಿ. ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸ್ವತಂತ್ರ ಸಂಘಟನೆ ಈ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಖಾಂತರ 4ನೇ ದಶಕಗಳಿಂದ ಸೇವೆ ಭದ್ರತೆ ಇಲ್ಲದೆ ಅಲ್ಪ ಗೌರವಧನದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇವೆ. ಅಂದು ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಮಹಿಳೆಯರು ಜಾಗೃತರಾಗಬೇಕು, ಮೂಢನಂಬಿಕೆಯಿಂದ ಹೊರಬರಬೇಕು, ವೈಜ್ಞಾನಿಕ ಸಮಾಜದ ಕಡೆಗೆ ದಾಪಲುಗಾಲು ಹಾಕಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಬೇಕೆಂದು ಮುಂದಾಲೋಚನೆ ಮಾಡಿ ಅಂಗನವಾಡಿಗಳನ್ನು ಮಹಾತ್ಮ ಗಾಂಧಿ ಜಯಂತಿ ಎಂದು ಬೆಳಕಿಗೆ ತಂದರು ಎಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸ್ವತಂತ್ರ ಸಂಘಟನಾ LKG ಮತ್ತು UKG ರದ್ದುಪಡಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಯಿತು. ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮೀ ದಂಡಿಯವರು ಮಾತನಾಡುತ್ತಾ ಹೇಳಿದರು. ಶ್ರೀಮತಿ ಇಂದಿರಾ ಗಾಂಧಿಯವರ ನಂತರ ಸರ್ಕಾರವು 4 ದಶಕಗಳು ಕಳೆದರೂ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸೇವಾ ಭದ್ರತೆ ನೀಡಿ ಕಾಯಂಗೊಳಿಸಿ ಅವರ ಬದುಕು ರೂಪಿಸಬೇಕಾದ ಸರ್ಕಾರಗಳು, ಆದರೆ ಅವರ ಬದುಕು ಮತ್ತು ಭವಿಷ್ಯದೊಡನೆ ಚೆಲ್ಲಾಟವಾಡುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳು, ಆದರೆ LKG ಮತ್ತು UKG ಶಾಲೆಗಳನ್ನು ಪ್ರಾರಂಭಿಸಿ ಅಂಗನವಾಡಿಗಳನ್ನು ಮುಚ್ಚುವ ಹುನ್ನಾರ ನಡೆಯುತ್ತಿದೆ. ಆದ್ದರಿಂದ ಪೂರ್ವ ಪ್ರಾಥಮಿಕ ಶಾಲೆಗಳಾದ LKG ಮತ್ತು UKG ಶಾಲೆಗಳನ್ನು ತೆರೆಯುವುದನ್ನು ಕೈಬಿಡಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೇವಾ ಭದ್ರತೆ ನೀಡಿ ಕಾಯಂಗೊಳಿಸಬೇಕೆಂದು ಈ ಅಹೋರಾತ್ರಿ ಧರಣಿ ಮುಖಾಂತರ ಸರ್ಕಾರ ಗಮನಕ್ಕೆ ಸೆಳೆಯಲಾಗಿದೆ. ಎಲ್ಲ ನ್ಯಾಯೇತರ ಬೇಡಿಕೆಗಳು ನಮ್ಮ ಸಂಘಟನೆಯ ರಾಜ್ಯ ಮುಖಂಡರುಗಳನ್ನು ಕರೆಯಿಸಿ ಶೀಘ್ರದಲ್ಲಿಯೇ ಈಡೇರಿಸಬೇಕು. ಒಂದು ವೇಳೆ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳು ಸ್ಪಂದಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಆಮರಣ, ಉಪವಾಸ ಸತ್ಯಾಗ್ರಹದಂತಹ ಉಗ್ರ ಹೋರಾಟ ರೂಪಿಸಲು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ಇಂದು ಜಿಲ್ಲಾ ಉಸ್ತುವಾರಿ ಕಚೇರಿಯ ಮುಂದುಗಡೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಖಾಂತರ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀ ದಂಡಿ, ಜಿಲ್ಲಾ ಗೌರವಾಧ್ಯಕ್ಷರಾದ ಶಿವರಾಜ್ ಕಟಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸುಲೋಚನಾ ಪೂಜಾರಿ, ಔರಾದ್ ತಾಲೂಕಿನ ಅಧ್ಯಕ್ಷರಾದ ಶಾರದಾ ವಡ್ಗಾಂವ್, ಶಕುಂತಲಾ ಅಮಲಾಪುರ್, ರೇಣುಕಾ ವಿಶಾಲಾಕ್ಷಿ, ಭಾರತಿ ಕಾಡ್ವಾದ್, ರೇಣುಕಾ ವಡ್ಗಾಂವ್, ಸಂಗೀತಾ ಬರ್ಗೇನ್, ಪಂಚಶೀಲ ಸೋರಳಿ, ಮನೋರಂಜಿನಿ ಸಂಪತ್ತಿ ಅಮಲಾಪುರ್, ಕವಿತಾ ಮನ್ನಳ್ಳಿ, ಅಂಬಿಕಾ ಹೊಕ್ರಾಣಿ, ಅನಿತಾ ಲಾಲ್ಬಾಗ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಂದಾಬಾದ್ ಜಿಂದಾಬಾದ್ ಅಂಗನವಾಡಿಗಳನ್ನು ಮುಚ್ಚು ಹುನ್ನಾರ ನಡೆಸುವ ಸರ್ಕಾರಕ್ಕೆ ಧಿಕ್ಕಾರ. ನಿಖಿಲ ಜಿಂದಾಬಾದ್ ಜಿಂದಾಬಾದ್ ಬೇಕೇ ಬೇಕು. ನಿಖಿಲ ನಿಖಿಲ ಬೇಕೇ ಬೇಕು. ಹೋರಾಟಕ್ಕೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಹೋರಾಟಕ್ಕೆ ಜಿಂದಾಬಾದ್ 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 ಅಂಗನವಾಡಿ ಕಾರ್ಯಕರ್ತರ ಜಿಂದಾಬಾದ್ ಜಿಂದಾಬಾದ್ ಸರ್ಕಾರ LKG UKG ಶಾಲೆಗಳನ್ನು ಕೈ ಬಿಡಬೇಕೆಂದು ಸರ್ಕಾರಕ್ಕೆ ನಡೆಸುವ ಹೋರಾಟಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ LKG UKGಗಳನ್ನು ಆರಂಭಿಸಿದ್ದಾರೆ ಸರ್ಕಾರವು. LKG UKGಯನ್ನು ಆರಂಭಿಸೋದ ಮೊದಲಾಗಿ 2-3 ವರ್ಷಗಳ ಹಿಂದೆ ಇದ್ದಂಥ ಸರ್ಕಾರವು LKG UKG ಆರಂಭಿಸಿದಾಗ ಅಂಗನವಾಡಿ ಕಾರ್ಯಕರ್ತರನ್ನೇ ತರಬೇತಿಯನ್ನು ಕೊಟ್ಟು ಅವರನ್ನೇ ಕೆಲಸಕ್ಕೆ ತೆಗೆದುಕೊಳ್ಳುತ್ತೇವೆ ಅಂತ ಶ್ವಾಸನೆಯನ್ನು ಕೊಟ್ಟು ಈಗ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಮೋಸವನ್ನು ಮಾಡಿ ಅವರದೇ ಆದಂಥ ಸರ್ಕಾರದಲ್ಲಿ ಒಂದೊಂದು ಟೀಚರ್ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಲಿದ್ದಾರೆ.
ಅವರು LKG UKG ತೆರೆಯೋದರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಕೇಂದ್ರಗಳಿಗೆ ಹೊಡೆತ ಬರ್ತಲಿದೆ. ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳು ಬರಲು ಕಡಿಮೆ ಆಗುತ್ತಲಿದೆ. ಅವರು LKG UKGಯನ್ನು ಆದೇಶಗಳನ್ನು ಹೊರಡಿಸಿರೋದು ಈಗಲೇ ಕೂಡಲೇ ರದ್ದುಪಡಿಸಿ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ನಡೆಸಲು ಆದೇಶಗಳನ್ನು ಹೊರಡಿಸಬೇಕು. ಮತ್ತು ನಾವು 49 ವರ್ಷಗಳಿಂದ ಒಂದು ಗೌರವಧನದಲ್ಲಿ ಗೌರವ ಸೇವೆಯಲ್ಲಿ ಗೌರವಧನದಲ್ಲಿ ದುಡಿದು ಒಂದು ಅಂಗಳದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಕಟ್ಟಿ ದೇಶಕ್ಕಾಗಿ ಉಳಿವಿಗಾಗಿ ಅಳಿವಿಗಾಗಿ ನಮ್ಮ ಇಂದಿರಾ ಗಾಂಧಿಯವರು ತಂದಂಥ ಪ್ರಾಜೆಕ್ಟ್ ಆಗಿದೆ. ಇದನ್ನು ಅಳಿಸಲಾರದ ಹಾಗೆ ನಮ್ಮ ಮುಖ್ಯಮಂತ್ರಿಯವರು ಹಾಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವರೆಲ್ಲರೂ ಸೇರಿಕೊಂಡು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ LKG UKGಯನ್ನು ನಡೆಸುವ ಹಾಗೆ ಆದೇಶವನ್ನು ಹೊರಡಿಸಬೇಕು. ಒಂದು ವೇಳೆ ಅವರು ಈಗಾಗಲೇ ತೆಗೆದಂಥ LKG UKGಗಳು ಸರ್ಕಾರ ಶಾಲೆಗಳಲ್ಲಿ ತೆಗೆದಿರುವುದು ರದ್ದುಗೊಳಿಸದಿದ್ದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಈಗಾಗಲೇ ಹೋರಾಟಕ್ಕೆ ಇಳಿದಿದ್ದೇವೆ. ಇನ್ನು ಮುಂದೆ ಉಗ್ರ ರಾತ್ರಿ ಹಗಲು ಹೋರಾಟವನ್ನು ಬೀದಿಯಲ್ಲಿ ಕುಳಿತುಕೊಂಡು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇತ್ತೀಚೆಗೆ ಸರ್ಕಾರ ಈ ರಾಜ್ಯ ಸರ್ಕಾರ PPC ಅಂದರೆ ಇದು ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಓಪನ್ ಮಾಡಿ ಅಂಗನವಾಡಿ ಎಲ್ಲೇನು ಮಕ್ಕಳಿರ್ತಾವ ಆ ಮಕ್ಕಳನ್ನ ಕಸ್ಕೊಂಡು ಅಂಗನವಾಡಿಗಳನ್ನ ಬಂದ್ ಮಾಡಬೇಕಂತ ಹುನ್ನಾರ ಏನು ಸರ್ಕಾರ ನಡೆಸ್ತಾ ಇದ್ದ ಇದನ್ನು ಕೈ ಬಿಡಿ ಅಂತ ನಾವು ಸರ್ಕಾರ ಕೇಳ್ತಾ ಇದ್ದೀವಿ. ನಾವು ಕೇಳೋ ಉದ್ದೇಶ ಇಷ್ಟೇ, ಒಂದು ವೇಳೆ ಇವು ಪ್ರಾರಂಭ ಮಾಡ್ತೀರಿ ಅಂದ್ರೆ ನಮ್ಮ ವರ್ಕರ್ನ ಅದೇ ಆದ್ಯತೆ ಕೊಟ್ಟು ಇವ್ರಿಗೆ ಸೇವಾ ಬದ್ಧತೆ ಕೊಟ್ಟು ಸರ್ಕಾರಿ ನೌಕರನ್ನ ಪರಿಗಣಿಸ್ರಿ ಅಂತ ಕೇಳ್ತಾ ಇದ್ದೀವಿ. ನಾವು ಇದನ್ನು ನಾವು ಸರ್ಕಾರಕ್ಕೆ ಕೇಳೋದು ಒಂದೇ ಏನಿದೆ ಅಂದರೆ ನಾವು 35-40 ವರ್ಷಗಳಿಂದ ನಾವು ಗೌರವಧನದಲ್ಲಿ ಸೇವೆ ಮಾಡಿದ್ದೀವಿ. ಇವಾಗ ನಾವು ಯಾವಾಗ ಸರ್ಕಾರ ನಮಗೆ 40% ಸೂಪರ್ವೈಸರ್ ಆಗ ಅಧಿಕಾರ ಕೊಟ್ಟಿದ್ದೀರಿ, ನೀವು ನಾವೇನು ಪ್ರೀ ಪೇಮೆಂಟ್ ನಡೆಸೋಕ್ಕಾಗಲ್ಲ. ನಾವು ನಡೆಸೋ ಶಕ್ತಿ ನಮ್ಮ ಹತ್ರ ಇದೆ, ನಮಗೆ ಈ ಸವಲತ್ತು ಕೊಡಿ ಅನ್ನೋಂಥ ಮಾತನ್ನು ನಾವು ಅವ್ರಿಗೆ ಕೇಳ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ ಒಂದು ವೇಳೆ ನೀವು ಇದನ್ನು ಮುಂದುವರ್ಸೋ ಪ್ರಯತ್ನ ಮಾಡಿದ್ರಿ ಅಂದ್ರೆ ನಾವು ಸರ್ ಸುಮ್ಮ ಕೂಡ್ಲಕ್ಕಾಗಲ್ಲ. ನಾವು ಇವತ್ತು ಅಗೋರಾತ್ರಿ ಧರಣಿ ಮುಖಾಂತರ ಒತ್ತಡ ಮಾಡ್ತಾಯಿದ್ದೀವಿ. ಬರೋಂಥ ದಿನಗಳಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹ ಬಹುದೊಡ್ಡ ಹೋರಾಟಗಳನ್ನ ನಾವು ಮಾಡಲಿಕ್ಕೆ ಅನಿವಾರ್ಯ ಆಗ್ತಾನಂತ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಷ್ಟಕ್ಕೂ ಸರ್ಕಾರ ಮೀರಲಿಲ್ಲ ಅಂದರೆ ಅದು ಮುಂದೆ ಎಂಥ ಹೋರಾಟ ಆಗ್ತಾ ಅದಕ್ಕೆ ಸರ್ಕಾರ ಜುಮೇದಾರ ಆಗ್ತಾನಂತ ಮಾತನ್ನು ಈ ಮಾಧ್ಯಮದ ಮುಖಾಂತರ ನಾನು ಸರ್ಕಾರ ಗಮನಕ್ಕೆ ತರಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ತಾಲೂಕಿನ ಚೌಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ನೌಬಾದ್ ನಗರದ ಹತ್ತಿರದಲ್ಲಿ ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಧರ್ಮ ವರ್ಧನಿ ಸಂಘಕ್ಕೆ ಸರ್ಕಾರ ವತಿಯಿಂದ ನಿವೇಶನ ಹಂಚಿಕೆ ಮಾಡಲಾಗಿದ್ದು ಸಮುದಾಯ ಭವನ ನಿರ್ಮಾಣಕ್ಕೆ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ. ಆದರೆ ಸದರಿ ಸಮುದಾಯ ಭವನಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಅರಣ್ಯ ಇಲಾಖೆಯವರು ಸುತ್ತುಗೋಡೆ ನಿರ್ಮಾಣ ಮಾಡಿದ್ದರಿಂದ ಸಂಕಷ್ಟ ಎದುರಾಗಿದೆ. ಈ ಸಂಬಂಧ ವಿಶ್ವಕರ್ಮ ಸಮಾಜದ ಮುಖಂಡರು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಅರಣ್ಯ ಇಲಾಖೆಯವರು ನಿರ್ಮಿಸಿರುವ ಸುತ್ತುಗೋಡೆಯನ್ನು 25 ಅಡಿ ತೆರೆಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ವಿನಂತಿಸಲಾಗಿದೆ. ನಮ್ಮ ಮನವಿಗೆ ಸ್ಪಂದಿಸದೆ ಜಿಲ್ಲಾಡಳಿತದಲ್ಲಿಯೇ ರಸ್ತೆಯ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ಹೇಳಿರುತ್ತಾರೆ. ಸಮಾಜಕ್ಕೆ ಆಗುತ್ತಿರುವ ರಸ್ತೆ ಸಮಸ್ಯೆಯನ್ನು ಸರಿಪಡಿಸಲು ಸ್ಥಳಕ್ಕೆ ಆಗಮಿಸಿ ಅರಣ್ಯ ಇಲಾಖೆಯವರೊಂದಿಗೆ ಸಮಾಲೋಚಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷರು ಹಾಗೂ ಹಿರಿಯ ಮುಖಂಡರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ವಿನಂತಿಸಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಸಮಿತಿಯ ಅಧ್ಯಕ್ಷರಾದ ಮಹೇಶ್ ಪಾಂಚಾಳ್, ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ವಿಶ್ವಕರ್ಮ, ಧರ್ಮವರ್ಧಿನಿ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ವಿಶ್ವಕರ್ಮ, ನಾರಾಯಣ್ ರಾವ್, ರಘುನಾಥ್ ರಾವ್, ಸಂಜುಕುಮಾರ್, ಪಾಂಡುರಂಗ ಮನ್ನಳ್ಳಿ, ವಿಶ್ವನಾಥ್ ಲಾದಾ, ಶ್ರೀನಿವಾಸ್ ಪೊದಾರ್, ಶಾಮಣ್ಣ ವಿಶ್ವಕರ್ಮ, ವೈಜಿನಾಥ್ ಗುಮ್ಮ, ಶ್ರೀಕಾಂತ್ ವೀರ್ಶೆಟ್ಟಿ, ನಾಗಣ್ಣ, ಬಾಬುರಾವ್ ಪಾಂಡುರಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಪ್ರಶಸ್ತಿ ವಿತರಿಸಿದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವೈಜಿನಾಥ್ ಕಮಟಾಣೆಯವರಿಗೆ ಬಸವ ಪುರಸ್ಕಾರ. ಬೆಂಗಳೂರಿನ ಬಸವ ಪರಿಷತ್ ಸಂಸ್ಥೆ ಕೊಡಮಾಡುವ ಪ್ರಸಕ್ತ ಸಾಲಿನ ಬಸವ ಪುರಸ್ಕಾರಕ್ಕೆ ಇಲ್ಲಿಯ ಬಸವ ತತ್ವ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರಾದ ಅಧ್ಯಕ್ಷರಾದ ಹಿರಿಯ ಶರಣಜೀವಿ ವೈಜಿನಾಥ್ ಕಮಟಾಣೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ರಾಣಿ ಮಹಾರಾಣಿ ಕಾಲೇಜ್ ಹತ್ತಿರದ ಕೊಂಡಾಜಿ ಬಸಪ್ಪ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಹಟ್ಟಿ ಅವರು ಕಮಟಾಣೆ ಅವರಿಗೆ ಪುರಸ್ಕಾರ ಪ್ರದಾನ ಮಾಡಿದರು.
ಶಿಕ್ಷಣ, ಬಸವ ತತ್ವ ವಚನ, ಸಾಹಿತ್ಯ ಪ್ರಚಾರ ಪ್ರಸಾರ ಹಾಗೂ ಸಮಾಜ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಕಮಠಾಣೆಯವರನ್ನು ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಲಿಂಗಾಯತ ಅಭಿವೃದ್ಧಿ ಸಂಘ ಜಿಲ್ಲಾ ಉಪಾಧ್ಯಕ್ಷರು ಸೇರಿದಂತೆ 16 ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಸಮಾಜಪರ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕಮಠಾಣೆಯವರಿಗೆ ಬಸವ ಪುರಸ್ಕಾರ ಸಂದಿಸಿರುವುದಕ್ಕೆ ಬಸವ ತತ್ವ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ದಿಲೀಪ್ ಕುಮಾರ್ ಕಮಠಾಣೆ ಹಾಗೂ ಸಂಸ್ಥೆಯ ಸಿಬ್ಬಂದಿ ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದ್ದಾರೆ. ಕರ್ನಾಟಕದ ಶಿವಾನಂದ್ 12 ಜ್ಯೋತಿರ್ಲಿಂಗಕ್ಕೆ ಸೈಕಲ್ ಯಾತ್ರೆ ಕೈಗೊಂಡಿದ್ದಾರೆ. ಕರ್ನಾಟಕದ ತುಮಕೂರು ಜಿಲ್ಲೆಯ ಶ್ರೀ ಕ್ಷೇತ್ರ ಶ್ವೇತ ಕಮಟಾಪುರಿ ಬೆಳ್ಳಾವಿ ಗ್ರಾಮದಿಂದ ಜೂನ್ 2ರಂದು ಪ್ರಾರಂಭವಾದ ಸೈಕಲ್ ಯಾತ್ರೆ ಮಂಗಳವಾರ ಬೀದರ್ಗೆ ತಲುಪಿದೆ. ನಗರದ ನರಸಿಂಹ ಝರ್ನಾ ಗುರುದ್ವಾರ ಹಾಗೂ ಪಾಪ್ನಾಸ್ ದೇವಸ್ಥಾನದ ದರ್ಶನ ಪಡೆದುಕೊಂಡಿದ್ದಾರೆ. 12 ಜ್ಯೋತಿರ್ಲಿಂಗಗಳ ಸೈಕಲ್ ಯಾತ್ರೆ ಸುಮಾರು 13,000 ಕಿಲೋಮೀಟರ್ ಆಗಲಿದೆ ಎಂದರು. ಕರ್ನಾಟಕದಿಂದ ರಾಮೇಶ್ವರಂಗೆ, ರಾಮೇಶ್ವರಂದಿಂದ ಶ್ರೀಶೈಲಕ್ಕೆ, ಶ್ರೀಶೈಲದಿಂದ ಮಹಾರಾಷ್ಟ್ರಕ್ಕೆ, ಮಹಾರಾಷ್ಟ್ರದಿಂದ ಗುಜರಾತ್ಗೆ, ಗುಜರಾತ್ನಿಂದ ಮಧ್ಯಪ್ರದೇಶಕ್ಕೆ, ಮಧ್ಯಪ್ರದೇಶದಿಂದ ಜಾರ್ಖಂಡ್ಗೆ, ಜಾರ್ಖಂಡ್ನಿಂದ ವಾರಣಾಸಿಗೆ ಮತ್ತು ಅಂತಿಮವಾಗಿ ವಾರಣಾಸಿಯಿಂದ ಕೇದಾರ್ನಾಥ್ ಎಂದು ಶಿವಾನಂದ್ ಅವರು ಮಾತನಾಡುತ್ತಾ ಹೇಳುತ್ತಾ 2,300 ಕಿಲೋಮೀಟರ್ವರೆಗೆ ಪೂರೈಸಿದ್ದೇನೆ ಎಂದು ತಿಳಿಸಿದ್ದಾರೆ. ಎರಡು ಕಂಪ್ಲೀಟ್ ಆಗಿದೆ. ಸರ್ ಈಗ ಎಷ್ಟು ದಿನ ಆಯ್ತು ನೀವು ಬಿಟ್ಟು? ಇವತ್ತಿಗೆ 24 ದಿವಸ. ರಾಮೇಶ್ವರಮು, ಶ್ರೀಶೈಲಂ ಕಂಪ್ಲೀಟ್ ಆಯಿತು. ಇವಾಗ ಜ್ಯೋತಿರ್ಲಿಂಗ ನೋಡ್ಬೇಕಂತ ಇದೊಂದು ನನ್ನ ಡ್ರೀಮ್ ಇತ್ತು. ಬಟ್ ಕೇದಾರ್ನಾಥ್ಗೆ ಹೋಗ್ಬೇಕು ಅಂತ ಇದೆ. ಬಟ್ ಅದರಲ್ಲೇ ಒಂದು 12 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡೋಣ ಅಂತ ಹೊರಟಿದ್ದೀನಿ. 12 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡೋ ಫುಲ್ಲು ನೋಡ್ಬೋದು. ಅಂದರೆ ಬುಡದಿಂದ ಫುಲ್ಲು ಟಾಪ್ವರೆಗೂ ಇದೆ. ಯಾವ್ಯಾವ ರೀತಿ ಒಂದು ಕರ್ನಾಟಕ ರಾಜ್ಯ ತುಮಕೂರು ಡಿಸ್ಟಿಕ್ಕಿಂದ ಬೆಳ್ಳಾವಿ ವಿಲೇಜಿಂದ ಬಂದಿರೋದು. ಈಗ 12 ಜ್ಯೋತಿರ್ಲಿಂಗ ಸೈಕಲ್ ಯಾತ್ರೆ ಮಾಡ್ತಾಯಿದ್ದೀನಿ. ಈಗ ರಾಮೇಶ್ವರಂ ತಮಿಳ್ನಾಡು, ಶ್ರೀಶೈಲಂ ಆಂಧ್ರ ಪ್ರದೇಶ್ ಕಂಪ್ಲೀಟ್ ಆಗಿದೆ. ಈಗ ಗ್ರೀಷ್ಣೇಶ್ವರ್, ತ್ರಯಂಬಕೇಶ್ವರ್, ಭೀಮಾಶಂಕರ್, ಹಾಗೆ ನಾಗೇಶ್ವರ್, ಗುಜರಾತ್, ಮಧ್ಯಪ್ರದೇಶ್, ಜಾರ್ಖಂಡ್, ಹಾಗೆ ಒಂದು ಕಾಶಿ, ಲಾಸ್ಟ್ ಕೇದಾರ್ನಾಥಲ್ಲಿ ಎಂಡ್ ಮಾಡಿ ಮತ್ತೆ ತಿರ್ಗಾ ತುಮಕೂರಿಗೆ ಸೈಕಲಲ್ಲೇ ಪ್ರಯಾಣ ಮಾಡೋವಂಥ ಒಂದು ಇದಿದೆ. ಹಾಗೆ ಇದು ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅನ್ನೋ ಒಂದು ರೈತರೆಲ್ಲ ಒಂದು ಅನುಕೂಲ ಆಗಲಿ. ಅದೇ ರೀತಿ ಯಾವುದೇ ಒಂದು ಕೆಟ್ಟ ಉದ್ದೇಶ ಏನಿಲ್ಲ ಇದರಿಂದ ಎಲ್ಲ ಒಂದು ಸಮಾನತೆಯಿಂದ ಬಾಳ್ಕೊಂಡು ಹೋಗೋಣ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀನಿ. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಶಿವಾನಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.